ಅಲ್ಲ ಹೇಳ್ತೀನಿ ಯಾಕೆ ಗೊತ್ತೇ, ಇವಾಗ ಹೇಳ್ಬೋದು, ಇಲ್ಲ ಇವಾಗ ಹೇಳ್ಬೋದು, ತಕ್ಷಣ ನೀವು ಫಸ್ಟ್ ತಿಳ್ಕೊಳ್ಳಿ. ಯಾಕೆ ಗೊತ್ತೇ, ಇವಾಗ ನಂಗೆ ತುಂಬ ಬೆದರಿಕೆ ಇದೆ. ಇವಾಗ ನನಗೆ ಬಂದ್ಬಿಟ್ಟು ನಾನು ತುಂಬ ಎಚ್ಚರಿಕೆ, ಏಕೆಂದ್ರೆ ಒಂಟಿ ಹೆಂಗಸು ನಾನು ಹೋರಾಡ್ತಿರೋದು. ಆಯ್ತು ಹೇಳ್ಬಿಡ್ತೀನಿ ಬಿಡಿ, ಯಾಕೆಂದ್ರೆ ನೀವೆಲ್ಲ ಭರವಸೆ ಕೊಟ್ಟು ನೀವು ರಕ್ಷಣೆ ಕೊಡಬೇಕು ಅಂತ ನನ್ನ ಹತ್ರ ಕೇಳ್ತಾರೆ. ಆಯ್ತು, ವಿ ಬಾಲಕೃಷ್ಣ ಅಂತ ಕನಕಾಪುರ ರೋಡ್ನಲ್ಲಿರೋದು BJP MLC ವಿ ಬಾಲಕೃಷ್ಣ. ಇವ್ರು ಏನು ಮಾಡಿದ್ರು ಅಂದರೆ, ಇವರೇ ಖುದ್ದಾಗಿ ನನ್ನ ಮನೆಗೆ ಬಂದು ಅವರೇ ಬೆದರಿಕೆ ಹಾಕಿದ್ದು, ಕೇಸ್ ಹಾಕ್ಬೇಡಿ, ನಿಮಗೆ ಹಿಟ್ ಆ್ಯಂಡ್ ರನ್ ಮಾಡ್ತೀವಿ, ಆಮೇಲೆ ಆ್ಯಸಿಡ್ ಹಾಕ್ತೀವಿ ಅಂತೆಲ್ಲ ಇವರು ಅವ್ರ ಅಸಿಸ್ಟೆಂಟ್ ಕಳಿಸಿ ನಂಗೆ ಬೆದರಿಕೆ ಹಾಕಿದ್ದು. 5 ಲಕ್ಷ ಕೊಡೋಕೆ ಬಂದರು, ಚೆಕ್ಕು ನಾನು ರಿಜೆಕ್ಟ್ ಮಾಡಿಬಿಟ್ಟೆ. ಇದಾದ ನಂತರ ನಂತರ ಗೊತ್ತು ನೋಡಿ, ಇದನ್ನ ಬಂದ್ಬಿಟ್ಟು ಅಸಂಪ್ಷನಿಂದ ನಾನು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಈ ಕೇಸ್ನ ಏನು ಮಾಡ್ಬಿಟ್ಟಿದೆ ಅಂದರೆ, ಒಂದು ನಿಮಿಷ ಹೇಳ್ತೀನಿ, ಈ ಕೇಸ್ನ ಇನ್ನೂ ದೃಢಪಡಿಸಿಲ್ಲ. ಇದೇನು ಮಾಡ್ಬಿಟ್ಟಿದ್ದಾರೆ ಗೊತ್ತೇ, ದೊಡ್ಡವರೇ ಸೇರಿಕೊಂಡು ಕೇಸ್ನೆಲ್ಲ ಮುಚ್ಚುಮರೆ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇವಾಗ ಹೇಳ್ತಂದ್ರೂ ಅದು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಲಿಗೇಷನ್ ಅಂದ್ಬಿಡ್ತಾರೆ. ಅದಕ್ಕೆ ಬೇಡಿ, ಅದನ್ನು ತಕ್ಷಣ ಇನ್ನೊಂದು ಅವಕಾಶ ಕೊಡಿ, ಅವ್ರ ಹೆಸರನ್ನೆಲ್ಲ ನಾವು ಸಿದ್ಧ ಅಂದರೆ ಇದು ಮಾಡ್ಕೊತೀವಿ, ಕನ್ಫರ್ಮ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಇಲ್ವಾ ಇದ್ದಾರೆ ಇವಾಗ ಗೊತ್ತಿಲ್ಲ. 2003 ವಿ ಬಾಲಕೃಷ್ಣ ಅಂತ ಹೇಳ್ತಾ ಇರೋದು, ನಾಟ್ ನೌ. ಇವಾಗ ಎಕ್ಸು ಹೌದು. ಆ ಪ್ರಭಾವಿ ರಾಜಕಾರಣಿಗಳು ಈಗ ಚಾಲ್ತಿಯಲ್ಲಿ ಇರಬಹುದು. ಹಾಗಾಗಿ ನೀವು ಅಂತ ಪ್ರಸ್ತುತಪಡಿಸಿ ದಯವಿಟ್ಟು ಒಂದು ನಿಮಿಷ ಮಾಡ್ತೀನಿ. ಯಾಕೋತೆ, ಇವಾಗ ನಾನು ಬಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ದೆ ನಾನು ಸುಮ್ಮನೆ ಅಲಿಗೇಷನ್ ಥರ ಮಾಡೋಂಗಿಲ್ಲ. ನಂಗೆ ಸ್ವಲ್ಪ ಅವಕಾಶ ಕೊಡಿ, ಅದನ್ನು ನಾನೆಲ್ಲ ಅದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಖಂಡಿತವಾಗ್ಲೂ ಬಹಿರಂಗಪಡಿಸ್ತೀನಿ. ಯಾಕೆಂದರೆ ಇವಾಗ ಏನಕ್ಕೆ ನಾನು ಇಷ್ಟೆಲ್ಲ ನಾನು ಪ್ರೆಸ್ ಮೀಟ್ ಕರೆದು ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬಂದ್ಬಿಟ್ಟು ನಮ್ಮ ತಂದೆ ಜಾಗದ ಮೇಲೆ ಕಣ್ಣಿಟ್ಟಿದ್ದಾರೆ. ಇಷ್ಟವರೆಗೂ ನಾನೇನು ಮಾಡಿದೆ ಅಂದರೆ, ನಮ್ಮ ಕೇಸ್ನಲ್ಲಿ ಇವಾಗ ಗೆಲ್ತಾ ಬರ್ತಾ ಇದ್ದೀನಿ ನಾನು. ಯಾಕೆಂದರೆ ಇವಾಗ ಕೇಸ್ನಲ್ಲಿ ನನ್ನ ಕಡೆ ಸ್ಟ್ರಾಂಗ್ ಆಗಿದೆ. ನಂದೇನು ಒಂದು ಉದ್ದೇಶ ಅಂದರೆ, ಆ ಜಾಗ ತೊಗೊಂಡು ಮಾರಾಟ ಮಾಡಿಬಿಟ್ಟು ಶೋಕಿ ಮಾಡೋದು ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಕೆಲವು ಜನ ನಾನು ತುಂಬ ಅವಮಾನ ಮಾಡಿ, ಅಂದರೆ ನಾನು ಯಾವುದಾದ್ರು ವೀಡಿಯೋ ಅಂದರೆ ನಂದು ಯೂಟ್ಯೂಬ್ ಇರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಹೋದ್ರೂ ಅವ್ರು ಹೇಳ್ತಾ ಇದ್ದಾರೆ ಹಣಕ್ಕೋಸ್ಕರ ಅಂತ. ದಯವಿಟ್ಟು ಅದು ತಪ್ಪಾಗಿ ತಿಳ್ಕೊಬೇಡಿ, ಹಣಕ್ಕೋಸ್ಕರ ಅಲ್ಲ. ನಮ್ಮ ತಂದೆ ಜಾಗ ಉಳಿಸ್ಕೋಬೇಕು, ಅವ್ರ ಹೆಸರಲ್ಲಿ ಒಂದು ಮೆಮೋರಿಯಲ್ ಕಟ್ಟಿ ಅಂದರೆ ಏನಾರು ಮಾಡ್ಬೋದು ನಾನು. ಅದಕ್ಕೆ ನನಗೆ ಜಾಯಿಂಟ್ ವೆಂಚರ್ನಲ್ಲಿ ಯಾರನ್ನಾರು ಕರೆಸ್ತೀನಿ, ಏನಾರು ಮಾಡ್ಬೋದು. ಅವ್ರ ಬಗ್ಗೆ ಒಂದು ಥಿಯೇಟ್ರೇ ಕಟ್ಸ್ಬೋದು. ಒಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಬಾಲಕೃಷ್ಣ ಅನ್ನೋದೊಂದಲ್ಲಿ ಆ ಜಾಗದಲ್ಲಿ ಮಾಡಬೇಕು ಅಂತ ಒಂದೇ ಉದ್ದೇಶದಲ್ಲಿ 22 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀನಿ. ಈ ಕೇಸ್ನ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಡಾಕ್ಯುಮೆಂಟ್ ಎವಿಡೆನ್ಸು ಗೌರ್ಮೆಂಟು ಅವ್ರಿಗೆ ಅನುಮತಿ ಕೊಡಿರೋದು ಮೊದಲು ತಪ್ಪು. ಇವಾಗ ನೀವು ಹೇಳ್ತಾ ಇದ್ದೀರಾ ಬಂದ್ಬಿಟ್ಟು ನಮ್ಮದು ಒಂದು ಆರ್ಡರ್ ಹೊಡ್ಸಿಲ್ಲ, ಏನಿಲ್ಲ. ಅದೇಂಗೆ ನೀವು ಬಂದ್ಬಿಟ್ಟು ಬ್ರದರ್ಸ್ಗಿಬ್ಬರಿಗೂ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋದು ಅನುಮತಿ ಕೊಟ್ರಿ ಅಂತ ಮೊದಲೇ ಪ್ರಶ್ನೆ ಅವ್ರು ಉತ್ತರ ಕೊಡಬೇಕು. ಅದಕ್ಕೆ ನೀವೇ ಒಳಗಡೆ ಎಲ್ಲ ಮಾಡ್ಕೊಟ್ಬಿಟ್ಟು ಅದು ಬಹಿರಂಗ ಆಗಲ್ವೇ? ಇವಾಗ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಯಾವಾಗ ಕೋರ್ಟ್ ಮುಂದೆ ವಿಭಾಗ ಪತ್ರ ಅಂದರೆ ಪಾರ್ಟಿಷನ್ ಡೀಡ್ ತಂದು, ಆ ಪಾರ್ಟಿಷನ್ ಡೀಡ್ ಪತ್ರನೇ ನಾಪತ್ತೆನೇ ಆಗೋಗ್ಬಿಡ್ತು ಕೋರ್ಟ್ ರೆಕಾರ್ಡ್ಸ್ನಲ್ಲಿ. ಇದೇ ಥರ ಕೆಲವು ದಾಖಲೆಗಳನ್ನೆಲ್ಲ ಮಾಯ ಮಾಡಿಬಿಟ್ರು. ಆಮೇಲೆ ನಾನು ಎವಿಡೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ 22 ವರ್ಷ ನಡೆಯೋಕ್ಕೆ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ, ಸುಮಾರು ಆ ಕೇಸ್ನಲ್ಲಿ ಅವ್ರು ಗೆದ್ಬಿಟ್ರು. ಯಾಕೆಂದರೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕಾನೂನು ರೀತಿಯಾಗಿ ಮಾಡಿಬಿಟ್ಟು. ಇವಾಗ ಹೈಕೋರ್ಟ್ನಲ್ಲಿದೆ 7 ವರ್ಷದಿಂದ ಹೈಕೋರ್ಟ್ನಲ್ಲಿದೆ. ಸೊ ಹೀಗಾಗ್ಬಿಟ್ಟು ನೋಡಿ, ಇವಾಗ ಅದು ಆದಷ್ಟು ಬೇಗ ಬಹಿರಂಗಪಡಿಸ್ತೀನಿ. ಇವಾಗ ದಾಖಲೆಗಳು ದಯವಿಟ್ಟು ಯಾರ್ಯಾರು ಫೋನ್ ನಂಬರ್ ಇಲ್ವೋ ಆಮೇಲೆ ಬರ್ತೀನಿ ನೋಡಿ. ಇವಾಗ ಗೌರ್ಮೆಂಟ್ ಓಡಿಸಿದೆ ಅಲ್ವಾ, ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ತೊಗೊಳ್ಬೇಕು ಅಂತ ಇದ್ದಾರೆ ಅಂತ ಇವಾಗ ಒಂದು ನನಗೆ ಬಂದಿದೆ ಲೆಟ್ರು ಅನ್ನೋದು. ಅಂದರೆ ಅದು ಅಧಿಕೃತವಾಗಿ ನಂಗೆ ಬಂದಿಲ್ಲ. ನಂಗೆ ಯಾರೋ ಅಭಿಮಾನಿಗಳು ಕಳಿಸಿ, ವಿಷ್ಣುವರ್ಧನ್ ಅಭಿಮಾನಿ ಕಳಿಸಿ ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲೇ ಹೇಳಿರೋದು ಎಲ್ಲ ಬರೀ ಸುಳ್ಳು. ಏನು ಹೇಳಿದ್ದಾರೆ ಅಂದರೆ, ಅದರಲ್ಲಿ ತಮಗೆಲ್ಲ ಬಂದಿದೆಯಾ ತಮ್ಮೆಲ್ಲರಿಗೂ? ಅದು ಜಿಲ್ಲಾಧಿಕಾರಿಗಳಿಂದ ವಾಪಸ್ ತೊಗೊಳ್ಬೇಕು ಅಭಿಮಾನ್ ಸ್ಟುಡಿಯೋನ ಅಂತ ಹೇಳಿರೋದು. ಗಮನಕ್ಕೆ ಬಂದಿಲ್ಲ ಅಂದರೆ ಆ ಪತ್ರನೂ ನಿಮಗೆಲ್ಲ ಕಳಿಸ್ಕೊಡ್ತೀನಿ, ಆಯಿತಾ? ಇವಾಗ ಏನು ಮಾಡಿದ್ದಾರೆ, ಅದರಲ್ಲಿ ಅವ್ರು ಏನು ಆ ಲೆಟ್ರಲ್ಲಿ ಬರೆದಿದ್ದಾರೆ ಅಂದರೆ, 2 ಎಕರೆ ಆಲ್ರೆಡಿ 10 ಎಕರೆ ಉಳಿದಿದೆ ನೋಡಿ. 10 ಎಕರೆ ಮಾರಾಟ ಮಾಡ್ಕೊಂಡಿರೋದಲ್ಲದೆ ಇವಾಗ ಉಳಿದಿರೋ 10 ಎಕರೆಯಲ್ಲಿ 2 ಎಕರೆ ಆಲ್ರೆಡಿ ಕಾರ್ತಿಕ್ ಅನ್ನೋನು ನನ್ನ ಕೊನೆ ತಮ್ಮನ ಮಗ ಮಾರಾಟ ಮಾಡ್ಕೊಂಡಿದ್ದಾನೆ. ನೆನ್ನೆ EC ತರಿಸಿದ್ದೀನಿ, ನೆನ್ನೆ EC ನಂಗೆ ಸಿಕ್ಕಿದೆ. ಅದರಲ್ಲಿ ಬಂದ್ಬಿಟ್ಟು ಆ 2 ಎಕರೆ ಮಾರಾಟ ಮಾಡ್ಕೊಂಡಿರೋದು ಬಂದೇ ಇಲ್ವಲ್ಲ. ಮತ್ತು ಅಲ್ಲಿಗೆ ಯಾರೋ ಸುಳ್ಳು ಹೇಳ್ತಾರೆ, ಏನೇನೋ ದೊಡ್ಡ ಸಂಚು ನಡೀತಾ ಇರೋ ಅನ್ನೋದು ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಆದರೂ ನಮ್ಮ ವಕೀಲರು, ನನ್ನ ಪರವಾಗಿರೋ ವಕೀಲರೆಲ್ಲ ಇದನ್ನು ಇನ್ವೆಸ್ಟಿಗೇಷನ್, ಅವರೇ ಪರ್ಸ್ನಲಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಅಂದರೆ, ನೀವು ಹೇಳಿದ್ರಲ್ಲ ಇವಾಗ ಯಾರು ನೀವು ಪೊಲಿಟಿಷಿಯನು ಅವ್ರ ಬಗ್ಗೆ ಹೇಳಿ ಅಂತ, ಸ್ವಲ್ಪ ನಂಗೆ ಅವಕಾಶ ಕೊಟ್ಟರೆ ಇವ್ರನ್ನೆಲ್ಲ ಬಹಿರಂಗ ತರೋದಕ್ಕೆ ನಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಇವಾಗ ನನಗೆ ಇವ್ರು ಹೇಳಿದ ಪ್ರಕಾರ ಅದು ಜಿಲ್ಲಾಧಿಕಾರಿಗಳು ಒಂದು ಲೆಟ್ರ್ ಹೊಡಿಸಿದ್ದನ್ನೆಲ್ಲ ಅದು ಇನ್ನೂ
ಪ್ರಚಾರ ಆಗಿಲ್ಲ. ಅದಕ್ಕೆ ನಮ್ಗೆ ಇನ್ನೂ ಡೌಟು, ಇದು ನಿಜವಾಗ್ಲಾ ಅಥವಾ ಏನಾದ್ರೂ ಬೇರೆ ಏನಾದ್ರು ಸಂಚಿದೆಯಾ ಅವ್ರದ್ದು ಗೌರ್ಮೆಂಟ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ. ಆದರೆ ಒಂದೇ ಒಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಗೌರ್ಮೆಂಟು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟು ಖಂಡಿತವಾಗ್ಲೂ ಒಂದು ಅಡಿ ಕೂಡ ನಮ್ಮ ತಂದೆ ಜಾಗ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಕಾನೂನಲ್ಲಿ ಅಷ್ಟು ತಪ್ಪುಗಳು ಮಾಡಿದ್ದಾರೆ. ನಾನು ಈ ಮಾಧ್ಯಮದ ತಮ್ಮೆಲ್ಲರನ್ನೂ ಕರೆದಿರೋದೇ ಮೇನ್ಗಳ ಅವ್ರ ತಪ್ಪನ್ನೆಲ್ಲ ನಿಮ್ಮ ಮುಂದೆ ಎಲ್ಲ ಬಿಡಿಸಿ ಹೇಳಿ ನಿಮ್ಮ ಗಮನಕ್ಕೆ ತರೋದಕ್ಕೋಸ್ಕರ. ನೋಡಿ ಆಯಿತು, 2004ರಲ್ಲಿ 4 ಜನಕ್ಕೆ ಮಾರಾಟ ಮಾಡಿಬಿಟ್ರಲ್ಲೇ, 4 ಪರ್ಚೇಸಸ್ ತೊಗೊಂಡ್ರು, ಅವರು ರಾಜಕಾರಣಿಗಳು ಸಂಬಂಧಪಟ್ಟವರೆ. ಇದಾದಮೇಲೆ ನನ್ನ ಗಮನಕ್ಕೆ ಬಂದಿದ್ದು 2004 ಆದಮೇಲೆ ನಾನು ಕೇಸ್ ಹಾಕಿದ್ದೀನಿ. 2004ಇಂದ ನಡೀತಾ ಇದೆ, 22 ವರ್ಷದಿಂದ ನಡೀತಾ ಇದೆ. ಅಲ್ಲ ಹೇಳ್ತೀನಿ ಯಾಕೆ ಗೊತ್ತೇ, ಇವಾಗ ಹೇಳ್ಬೋದು, ಇಲ್ಲ ಇವಾಗ ಹೇಳ್ಬೋದು ತಕ್ಷಣ ನೀವು ಫಸ್ಟ್ ತಿಳ್ಕೊಳ್ಳಿ. ಯಾಕೆ ಗೊತ್ತೇ, ಇವಾಗ ನಂಗೆ ತುಂಬ ಬೆದರಿಕೆ ಇದೆ. ಇವಾಗ ನನಗೆ ಬಂದ್ಬಿಟ್ಟು ನಾನು ತುಂಬ ಎಚ್ಚರಿಕೆ, ಏಕೆಂದ್ರೆ ಒಂಟಿ ಹೆಂಗಸು ನಾನು ಹೋರಾಡ್ತಿರೋದು. ಆಯಿತು ಹೇಳ್ಬಿಡ್ತೀನಿ ಬಿಡಿ, ಯಾಕೆಂದ್ರೆ ನೀವೆಲ್ಲ ಭರವಸೆ ಕೊಟ್ಟು ನೀವು ರಕ್ಷಣೆ ಕೊಡಬೇಕು ಅಂತ ನನ್ನ ಹತ್ರ ಕೇಳ್ಬೋದು. ಆಯಿತು, ವಿ ಬಾಲಕೃಷ್ಣ ಅಂತ ಕನಕಾಪುರ ರೋಡ್ನಲ್ಲಿರೋದು BJP MLC ವಿ ಬಾಲಕೃಷ್ಣ. ಇವ್ರು ಏನು ಮಾಡಿದ್ರು ಅಂದರೆ, ಇವರೇ ಖುದ್ದಾಗಿ ನನ್ನ ಮನೆಗೆ ಬಂದು ಅವರೇ ಬೆದರಿಕೆ ಹಾಕಿದ್ದು, ಕೇಸ್ ಹಾಕ್ಬೇಡಿ, ನಿಮಗೆ ಹಿಟ್ ಆ್ಯಂಡ್ ರನ್ ಮಾಡ್ತೀವಿ, ಆಮೇಲೆ ಆ್ಯಸಿಡ್ ಹಾಕ್ತೀವಿ ಅಂತೆಲ್ಲ ಇವರು ಅವ್ರ ಅಸಿಸ್ಟೆಂಟ್ ಕಳಿಸಿ ನಂಗೆ ಬೆದರಿಕೆ ಹಾಕಿದ್ದು. 5 ಲಕ್ಷ ಕೊಡೋಕೆ ಬಂದರು, ಚೆಕ್ಕು ನಾನು ರಿಜೆಕ್ಟ್ ಮಾಡಿಬಿಟ್ಟೆ. ಇದಾದ ನಂತರ ನಂತರ ಗೊತ್ತು ನೋಡಿ, ಇದನ್ನ ಬಂದ್ಬಿಟ್ಟು ಅಸಂಪ್ಷನಿಂದ ನಾನು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಈ ಕೇಸ್ನೇನು ಮಾಡಿಬಿಟ್ಟಿದೆ ಅಂದರೆ, ಒಂದು ನಿಮಿಷ ಹೇಳ್ತೀನಿ, ಈ ಕೇಸ್ನ ಇನ್ನೂ ದೃಢಪಡಿಸಿಲ್ಲ. ಇದೇನು ಮಾಡಿಬಿಟ್ಟಿದ್ದಾರೆ ಗೊತ್ತೇ, ದೊಡ್ಡವರೇ ಸೇರಿಕೊಂಡು ಕೇಸ್ನೆಲ್ಲ ಮುಚ್ಚುಮರೆ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇವಾಗ ಹೇಳ್ತಂದ್ರೂ ಅದು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಲಿಗೇಷನ್ ಅಂದ್ಬಿಡ್ತಾರೆ. ಅದಕ್ಕೆ ಬೇಡಿ, ಅದನ್ನು ತಕ್ಷಣ ಇನ್ನೊಂದು ಅವಕಾಶ ಕೊಡಿ, ಅವ್ರ ಹೆಸರನ್ನೆಲ್ಲ ನಾವು ಸಿದ್ಧ ಅಂದರೆ ಇದು ಮಾಡ್ಕೊತೀವಿ, ಕನ್ಫರ್ಮ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಇಲ್ವಾ ಇದ್ದಾರೆ ಇವಾಗ ಗೊತ್ತಿಲ್ಲ. 2003 ವಿ ಬಾಲಕೃಷ್ಣ ಅಂತ ಹೇಳ್ತಾ ಇರೋದು, ನಾಟ್ ನೌ. ಇವಾಗ ಎಕ್ಸು ಹೌದು. ಆ ಪ್ರಭಾವಿ ರಾಜಕಾರಣಿಗಳು ಈಗ ಚಾಲ್ತಿಯಲ್ಲಿ ಇರ್ಬೋದು. ಹಾಗಾಗಿ ನೀವು ಅಂತರ ಪ್ರಸ್ತುತಪಡಿಸಿ ದಯವಿಟ್ಟು ಒಂದು ನಿಮಿಷ ಮಾಡ್ತೀನಿ. ಯಾಕೆ ಗೊತ್ತೇ, ಇವಾಗ ನಾನು ಬಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ದೆ ನಾನು ಸುಮ್ಮನೆ ಅಲಿಗೇಷನ್ ಥರ ಮಾಡೋಂಗಿಲ್ಲ. ನಂಗೆ ಸ್ವಲ್ಪ ಅವಕಾಶ ಕೊಡಿ, ಅದನ್ನು ನಾನೆಲ್ಲ ಅದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಖಂಡಿತವಾಗ್ಲೂ ಬಹಿರಂಗಪಡಿಸ್ತೀನಿ. ಯಾಕೆಂದರೆ ಇವಾಗ ಏನಕ್ಕೆ ನಾನು ಇಷ್ಟೆಲ್ಲ ನಾನು ಪ್ರೆಸ್ ಮೀಟ್ ಕರೆದು ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬಂದ್ಬಿಟ್ಟು ನಮ್ಮ ತಂದೆ ಜಾಗದ ಮೇಲೆ ಕಣ್ಣಿಟ್ಟಿದ್ದಾರೆ. ಇಷ್ಟವರೆಗೂ ನಾನೇನು ಮಾಡಿದೆ ಅಂದರೆ, ನಮ್ಮ ಕೇಸ್ನಲ್ಲಿ ಇವಾಗ ಗೆಲ್ತಾ ಬರ್ತಾ ಇದ್ದೀನಿ ನಾನು. ಯಾಕೆಂದರೆ ಇವಾಗ ಕೇಸ್ನಲ್ಲಿ ನನ್ನ ಕಡೆ ಸ್ಟ್ರಾಂಗ್ ಆಗಿದೆ. ನಂದೇನು ಒಂದು ಉದ್ದೇಶ ಅಂದರೆ, ಆ ಜಾಗ ತೊಗೊಂಡು ಮಾರಾಟ ಮಾಡಿಬಿಟ್ಟು ಶೋಕಿ ಮಾಡೋದು ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಕೆಲವು ಜನ ನಾನು ತುಂಬ ಅವಮಾನ ಮಾಡಿ, ಅಂದರೆ ನಾನು ಯಾವುದಾದ್ರು ವೀಡಿಯೋ ಅಂದರೆ ನಂದು ಯೂಟ್ಯೂಬ್ ಇರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಹೋದ್ರೂ ಅವ್ರು ಹೇಳ್ತಾ ಇದ್ದಾರೆ ಹಣಕ್ಕೋಸ್ಕರ ಅಂತ. ದಯವಿಟ್ಟು ಅದು ತಪ್ಪಾಗಿ ತಿಳ್ಕೊಬೇಡಿ, ಹಣಕ್ಕೋಸ್ಕರ ಅಲ್ಲ. ನಮ್ಮ ತಂದೆ ಜಾಗ ಉಳಿಸ್ಕೋಬೇಕು, ಅವ್ರ ಹೆಸರಲ್ಲಿ ಒಂದು ಮೆಮೋರಿಯಲ್ ಕಟ್ಟಿ ಅಂದರೆ ಏನಾರು ಮಾಡ್ಬೋದು ನಾನು. ಅದಕ್ಕೆ ನನಗೆ ಜಾಯಿಂಟ್ ವೆಂಚರ್ನಲ್ಲಿ ಯಾರನ್ನಾರು ಕರೆಸ್ತೀನಿ, ಏನಾರು ಮಾಡ್ಬೋದು. ಅವ್ರ ಬಗ್ಗೆ ಒಂದು ಥಿಯೇಟ್ರೇ ಕಟ್ಸ್ಬೋದು. ಒಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಬಾಲಕೃಷ್ಣ ಅನ್ನೋದೊಂದಲ್ಲಿ ಆ ಜಾಗದಲ್ಲಿ ಮಾಡಬೇಕು ಅಂತ ಒಂದೇ ಉದ್ದೇಶದಲ್ಲಿ 22 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ಕೇಸ್ನ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಡಾಕ್ಯುಮೆಂಟ್ ಎವಿಡೆನ್ಸು ಗೌರ್ಮೆಂಟು ಅವ್ರಿಗೆ ಅನುಮತಿ ಕೊಡಿರೋದು ಮೊದಲು ತಪ್ಪು. ಇವಾಗ ನೀವು ಹೇಳ್ತಾ ಇದ್ದೀರಾ ಬಂದ್ಬಿಟ್ಟು ನಮ್ಮದು ಒಂದು ಆರ್ಡರ್ ಹೊಡ್ಸಿಲ್ಲ, ಏನಿಲ್ಲ. ಅದೇಂಗೆ ನೀವು ಬಂದ್ಬಿಟ್ಟು ಬ್ರದರ್ಸ್ಗಿಬ್ಬರಿಗೂ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋದು ಅನುಮತಿ ಕೊಟ್ರಿ ಅಂತ ಮೊದಲೇ ಪ್ರಶ್ನೆ ಅವ್ರು ಉತ್ತರ ಕೊಡಬೇಕು. ಅದಕ್ಕೆ ನೀವೇ ಒಳಗಡೆ ಎಲ್ಲ ಮಾಡ್ಕೊಟ್ಬಿಟ್ಟು ಅದು ಬಹಿರಂಗ ಆಗಲ್ವೇ? ಇವಾಗ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಯಾವಾಗ ಕೋರ್ಟ್ ಮುಂದೆ ವಿಭಾಗ ಪತ್ರ ಅಂದರೆ ಪಾರ್ಟಿಷನ್ ಡೀಡ್ ತಂದು, ಆ ಪಾರ್ಟಿಷನ್ ಡೀಡ್ ಪತ್ರನೇ ನಾಪತ್ತೆನೇ ಆಗೋಗ್ಬಿಡ್ತು ಕೋರ್ಟ್ ರೆಕಾರ್ಡ್ಸ್ನಲ್ಲಿ. ಇದೇ ಥರ ಕೆಲವು ದಾಖಲೆಗಳನ್ನೆಲ್ಲ ಮಾಯ ಮಾಡಿಬಿಟ್ರು. ಆಮೇಲೆ ನಾನು ಎವಿಡೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ 22 ವರ್ಷ ನಡೆಯೋಕ್ಕೆ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ, ಸುಮಾರು ಆ ಕೇಸ್ನಲ್ಲಿ ಅವ್ರು ಗೆದ್ಬಿಟ್ರು. ಯಾಕೆಂದರೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕಾನೂನು ರೀತಿಯಾಗಿ ಮಾಡಿಬಿಟ್ಟು. ಇವಾಗ ಹೈಕೋರ್ಟ್ನಲ್ಲಿದೆ 7 ವರ್ಷದಿಂದ ಹೈಕೋರ್ಟ್ನಲ್ಲಿದೆ. ಸೊ ಹೀಗಾಗ್ಬಿಟ್ಟು ನೋಡಿ, ಇವಾಗ ಅದು ಆದಷ್ಟು ಬೇಗ ಬಹಿರಂಗಪಡಿಸ್ತೀನಿ. ಇವಾಗ ದಾಖಲೆಗಳು ದಯವಿಟ್ಟು ಯಾರ್ಯಾರು ಫೋನ್ ನಂಬರ್ ಇಲ್ವೋ ಆಮೇಲೆ ಬರ್ತೀನಿ ನೋಡಿ. ಇವಾಗ ಗೌರ್ಮೆಂಟ್ ಓಡಿಸಿದೆ ಅಲ್ವಾ, ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ತೊಗೊಳ್ಬೇಕು ಅಂತ ಇದ್ದಾರೆ ಅಂತ ಇವಾಗ ಒಂದು ನನಗೆ ಬಂದಿದೆ ಲೆಟ್ರು ಅನ್ನೋದು. ಅಂದರೆ ಅದು ಅಧಿಕೃತವಾಗಿ ನಂಗೆ ಬಂದಿಲ್ಲ. ನಂಗೆ ಯಾರೋ ಅಭಿಮಾನಿಗಳು ಕಳಿಸಿ, ವಿಷ್ಣುವರ್ಧನ್ ಅಭಿಮಾನಿ ಕಳಿಸಿ ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲೇ ಹೇಳಿರೋದು ಎಲ್ಲ ಬರೀ ಸುಳ್ಳು. ಏನು ಹೇಳಿದ್ದಾರೆ ಅಂದರೆ, ಅದರಲ್ಲಿ ತಮಗೆಲ್ಲ ಬಂದಿದೆಯಾ ಅಂದ್ಕೊಂಡಿದ್ದು. ಬಂದಿದೆಯಾ ತಮ್ಮೆಲ್ಲರಿಗೂ?
ಅದು ಜಿಲ್ಲಾಧಿಕಾರಿಗಳಿಂದ ವಾಪಸ್ ತಗೊಳ್ಬೇಕು ಅಭಿಮಾನ್ ಸ್ಟುಡಿಯೋನ ಅಂತ ಹೇಳಿರೋದು. ಗಮನಕ್ಕೆ ಬಂದಿಲ್ಲ ಅಂದರೆ ಆ ಪತ್ರನೂ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಆಯ್ತು, ಇವಾಗ ಏನು ಮಾಡಿದ್ದಾರೆ ಅದರಲ್ಲಿ ಅವ್ರು ಏನು ಆ ಲೆಟ್ರಲ್ಲಿ ಬರೆದಿದ್ದಾರೆ ಅಂದರೆ 2 ಎಕರೆ ಆಲ್ರೆಡಿ 10 ಎಕರೆ ಉಳಿದಿದೆ ನೋಡಿ. 10 ಎಕರೆ ಮಾರಾಟ ಮಾಡ್ಕೊಂಡಿರೋದಲ್ಲದೆ ಇವಾಗ ಉಳಿದಿರೋ 10 ಎಕರೆಯಲ್ಲಿ 2 ಎಕರೆ ಆಲ್ರೆಡಿ ಕಾರ್ತಿಕ್ ಅನ್ನೋನು ನನ್ನ ಕೊನೆ ತಮ್ಮನ ಮಗ ಮಾರಾಟ ಮಾಡ್ಕೊಂಡಿದ್ದಾನೆ. ನೆನ್ನೆ ಇ.ಸಿ ತರಿಸಿದ್ದೀನಿ, ನೆನ್ನೆ ಇ.ಸಿ ನಂಗೆ ಸಿಕ್ಕಿದೆ. ಅದ್ರಲ್ಲಿ ಬಂದ್ಬಿಟ್ಟು ಆ 2 ಎಕರೆ ಮಾರಾಟ ಮಾಡ್ಕೊಂಡಿರೋದು ಬಂದೇ ಇಲ್ವಲ್ಲ. ಮತ್ತು ಅಲ್ಲಿಗೆ ಇಲ್ಲಿ ಯಾರೋ ಸುಳ್ಳು ಹೇಳ್ತಾರೆ, ಏನೇನೋ ದೊಡ್ಡ ಸಂಚು ನಡೀತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಆದರೂ ನಮ್ಮ ವಕೀಲರು, ನನ್ನ ಪರವಾಗಿರೋ ವಕೀಲರೆಲ್ಲ ಇದನ್ನು ಇನ್ವೆಸ್ಟಿಗೇಷನ್, ಅವರೇ ಪರ್ಸ್ನಲಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಅಂದರೆ ನೀವು ಹೇಳಿದ್ರಲ್ಲ ಇವಾಗ ಯಾರು ನೀವು ಪೊಲಿಟಿಷಿಯನು ಅವ್ರ ಬಗ್ಗೆ ಹೇಳಿ ಅಂತ ಸ್ವಲ್ಪ ನಂಗೆ ಅವಕಾಶ ಕೊಟ್ಟರೆ ಇವ್ರನ್ನೆಲ್ಲ ಬಹಿರಂಗವಾಗಿ ತರೋದಕ್ಕೆ ನಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಇವಾಗ ನನಗೆ ಇವ್ರು ಹೇಳಿದ ಪ್ರಕಾರ ಅದು ಜಿಲ್ಲಾಧಿಕಾರಿಗಳು ಒಂದು ಲೆಟ್ರ್ ಹೊರಡಿಸಿದ್ದನ್ನೆಲ್ಲ ಅದು ಇನ್ನೂ ಪ್ರಚಾರ ಆಗಿಲ್ಲ. ಅದಕ್ಕೆ ನಮ್ಗೆ ಇನ್ನೂ ಡೌಟು, ಇದು ನಿಜವಾಗ್ಲಾ ಅಥವಾ ಏನಾದ್ರೂ ಬೇರೆ ಏನಾದ್ರು ಸಂಚಿದೆ ಅವ್ರದ್ದು ಗೌರ್ಮೆಂಟ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂದು ಗೊತ್ತಿಲ್ಲ. ಆದರೆ ಒಂದೇ ಒಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಗೌರ್ಮೆಂಟು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟು ಖಂಡಿತವಾಗ್ಲೂ ಒಂದು ಅಡಿ ಕೂಡ ನಮ್ಮ ತಂದೆ ಜಾಗ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಕಾನೂನಲ್ಲಿ ಅಷ್ಟು ತಪ್ಪುಗಳು ಮಾಡಿದ್ದಾರೆ. ನಾನು ಈ ಮಾಧ್ಯಮದ ತಮ್ಮೆಲ್ಲರನ್ನೂ ಕರೆದಿರೋದೇ ಮೇನ್ಗಳ ಅವ್ರ ತಪ್ಪನ್ನೆಲ್ಲ ನಿಮ್ಮ ಮುಂದೆ ಎಲ್ಲ ಬಿಡಿಸಿ ಹೇಳಿ ನಿಮ್ಮ ಗಮನಕ್ಕೆ ತರೋದಕ್ಕೋಸ್ಕರ. ನೋಡಿ ಆಯಿತು, 2004ರಲ್ಲಿ 4 ಜನಕ್ಕೆ ಮಾರಾಟ ಮಾಡಿಬಿಟ್ರಲ್ಲೇ, 4 ಪರ್ಚೇಸಸ್ ತೊಗೊಂಡ್ರು, ಅವರು ರಾಜಕಾರಣಿಗಳು ಸಂಬಂಧಪಟ್ಟವರೆ. ಇದಾದಮೇಲೆ ನನ್ನ ಗಮನಕ್ಕೆ ಬಂದಿದ್ದು 2004 ಆದಮೇಲೆ ನಾನು ಕೇಸ್ ಹಾಕಿದ್ದೀನಿ. 2004ಇಂದ ನಡೀತಾ ಇದೆ, 22 ವರ್ಷದಿಂದ ನಡೀತಾ ಇದೆ.